ಇನ್ನು ಅಮಿತ್ ಶಾ ಅವರು ಡೆಲ್ಲಿಯಿಂದ ಇಲ್ಲಿಗೆ ಬಂದಿದೆ ಅಂದ್ರೆ ಅದೊಂದು ಕಾರ್ಯಕ್ರಮದ ಸಲುವಾಗಿ ಮಾತ್ರ ಬಂದಿರಲ್ಲ. ಕಾರ್ಯಕ್ರಮದ ನಿಮಿತ್ತವೂ ಮಾತ್ರ ಅಲ್ಲ, ಚುನಾವಣಾ ಚರ್ಚೆಗಳು ಕೂಡ ಬಹಳ ಜೋರಾಗಿ ಇರುತ್ತೆ. ಅದರಲ್ಲೂ ಕೂಡ ಈ ಸಲ ಮೈತ್ರಿಯಾಗಿ ಹೋಗ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್. ಹೇಗಿರುವಾಗ ಜೆಡಿಎಸ್ ಜೊತೆ ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ಅವರು ಮೀಟಿಂಗ್ ಮಾಡ್ತಾರೆ ಇವತ್ತು. ರಾಜ್ಯ ಬಿಜೆಪಿ ನಾಯಕರಿಂದ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದರ ಮುಖಾಂತರ ಜೆಡಿಎಸ್ ಯಾವೆಲ್ಲ ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿದೆ ಅನ್ನೋ ಒಂದು ರಿಪೋರ್ಟ್ ಕೇಳ್ತಾರೆ. ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹದ ಬಳಿಕ ಡೆಲ್ಲಿಯಲ್ಲಿ ಇನ್ನೊಂದ್ಸಲ ಫೈನಲ್ ಮೀಟಿಂಗ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ಕರೆಸ್ಕೊಂಡು ಮತ್ತೆ ನೋಡ್ರಿ 28ರಲ್ಲಿ ನಿಮಗಿಷ್ಟು ಕ್ಷೇತ್ರ 2 3 4 ಉಳಿದಿದ್ದು ನಮಗಿಷ್ಟು ಆ 2 3 4 ಯಾವ್ದ್ಯಾವ್ದು ಅನ್ನುವಂಥದ್ದನ್ನ ಒಂದು ನಿರ್ಧಾರ ಅಥವಾ ಚರ್ಚೆ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಡೆಲ್ಲಿ ಕರೆಸಿ ಹೇಳುವಂತಹ ಸಾಧ್ಯತೆ ಇದೆ. ಅದನ್ನೇ ಮಾಡ್ತಾರೆ. ಇನ್ನು ರಾಜ್ಯದ 28 ಕ್ಷೇತ್ರಗಳ ಕ್ಷೇತ್ರವಾರು ಸರ್ವೆಯನ್ನ ಅಮಿತ್ ಶಾ ಅವರು ಈಗಾಗಲೇ ಮಾಡಿಸಿದ್ದಾರೆ. 28 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಮಾಹಿತಿ ಸಂಗ್ರಹ ಆಗಿದೆ. ಕಳೆದ ಬಾರಿಗಿಂತ ಪ್ರಾಬಲ್ಯ ಎಲ್ಲಾದರೂ ಕಳ್ಕೊಂಡಿದ್ದೀವಾ ಅಥವಾ ಹೆಚ್ಚಿಗೆ ಎಲ್ಲಿ ಗೇನ್ ಮಾಡಿದೀವಿ ಇದೆಲ್ಲದ್ರ ಬಗ್ಗೆ ರಿಪೋರ್ಟ್ ತಗೊಳ್ತಾರೆ. ಯಾವ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡಬೇಕು ಅನ್ನೋ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗತ್ತೆ. ಅದರ ಜೊತೆಗೆ ಜೆಡಿಎಸ್ ಈಗಾಗಲೇ 5ರಿಂದ 6 ಕ್ಷೇತ್ರಗಳ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಾಗಿದೆ. 28ರಲ್ಲಿ 5ರಿಂದ 6 ಮಂಡ್ಯ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ತುಮಕೂರಿನಲ್ಲಿ ಏನಿದೆ ಪಿಚ್ ಒಂದು ರಿಪೋರ್ಟ್ ಏನಿದೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ ಕ್ಷೇತ್ರಗಳನ್ನ ಪ್ರಸ್ತಾಪ ಮಾಡಿದೆ ಜೆಡಿಎಸ್. ಆದರೆ ಅವ್ರಿಗೆ ಬಿಟ್ಕೊಡೋದೆಷ್ಟು? 7 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪ್ರಾಬಲ್ಯದ ಬಗ್ಗೆ ರಿಪೋರ್ಟ್ ಅನ್ನ ಪಡಿತಾರೆ. ಅವ್ರಿಗಿರುವಂಥದ್ದೇ ದೋಸ್ತಿ ಸ್ವಲ್ಪ ತಲೆನೋವೀಗ. HDK ಸ್ಪರ್ಧೆ ಮತ್ತು ಕ್ಷೇತ್ರ ಸ್ಪರ್ಧೆಯಿಂದಾಗುವಂತಹ ಲಾಭಗಳ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇವೆಲ್ಲವೂ ಕೂಡ ಇವತ್ತು ಅವರದ್ದೇ ಪಕ್ಷದ ಕಾರ್ಯಕರ್ತರ ಜೊತೆಗೆ ಮತ್ತು ರಾಜ್ಯದ ನಾಯಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತಾರೆ. ಎಲ್ಲಿ ತೀರಾ ಟಫ್ ಇದೆ, ಜೆಡಿಎಸ್ಸಿಗೂ ಬೇಕು, ನಾವು ಕೂಡ ಪ್ರಾಬಲ್ಯ ಇದ್ದೀವಿ ಅನ್ನುವಂತಹ ಕ್ಷೇತ್ರಗಳು ಯಾವುದಕ್ಕೆಲ್ಲ ಡಿಮ್ಯಾಂಡ್ ಇಟ್ಟಿದ್ದಾರೆ, ನಾವು ಗೆಲ್ತೀವ ಅಲ್ಲಿ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ರಿಪೋರ್ಟ್ ತಗೊಂಡು ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಇನ್ನೊಂದು ಫೈನಲ್ ಮೀಟಿಂಗ್ ಆಗುತ್ತೆ. ಆವಾಗ ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೊಂಡು ಅಂತಿಮವಾಗಿ ನಿಮಗೆಷ್ಟು ನಾವಿಷ್ಟು ಅಂತ